ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಇದು ಹಯಗ್ರೀವ ಅಗಸ್ತ್ಯರ ಸಂವಾದವಾಗಿ ಇರುವಂತದ್ದು ಅಂತ. ಹಾಗಾದ್ರೆ ಹಯಗ್ರೀವರು ಯಾರು, ಹಯಗ್ರೀವರ ಅವತಾರ ಹೇಗಾಯ್ತು ಅನ್ನೋದನ್ನ ನೋಡೋಣ. ಹಯಗ್ರೀವರ ಅವತಾರದ ಬಗ್ಗೆ ದೇವಿ ಭಾಗವತದ ಪ್ರಥಮ ಸ್ಕಂದದ ಪಂಚಮೋಧ್ಯಾಯದಲ್ಲಿ ಬರೋವಂಥದ್ದು. ಮಹಾವಿಷ್ಣು ಸಾವಿರಾರು ವರ್ಷಗಳ ಕಾಲ ರಾಕ್ಷಸರ ಜೊತೆ ಯುದ್ಧವನ್ನ ಮಾಡಿ ಬಹಳ ಆಯಾಸಗೊಂಡು ಬಳಲಿಕೆಯಿಂದ ಒಂದು ಒಳ್ಳೆಯ ಪರಿಶುದ್ಧವಾದ ಜಾಗದಲ್ಲಿ ಹೋಗಿ ತನ್ನ ಶಾಂಗ ಧನಸ್ಸನ್ನ ದಿಂಬಾಗಿ ಇಟ್ಕೊಂಡು ಮಲ್ಕ್ಬಿಡ್ತಾರೆ. ಅಂದ್ರೆ ಗಾಢ ನಿದ್ರೆಯಲ್ಲಿ ಮುಳುಗ್ಬಿಡ್ತಾರೆ. ಆಯಾಸವಾದ ಕಾರಣದಿಂದಲೋ ಅಥವಾ ದೈವ ಯೋಗದಿಂದಲೋ ಅವರಿಗೆ ಗಾಢವಾದ ನಿದ್ರೆ ಬಂದಿರುತ್ತೆ. ಸ್ವಲ್ಪ ಕಾಲದ ನಂತರ ಬ್ರಹ್ಮ, ಈಶ್ವರ, ಇಂದ್ರಾದಿ ದೇವತೆಗಳೆಲ್ಲರೂ ಒಂದು ಮಹಾಯಾಗವನ್ನ ಕೈಗೊಂಡು ವೈಕುಂಠಕ್ಕೆ ಹೋಗ್ತಾರೆ. ಯಾಕಂದ್ರೆ ಯಜ್ಞಗಳಿಗೆಲ್ಲ ಯಜಮಾನನಾದ ದುಷ್ಟರನ್ನ ನಿಗ್ರಹಿಸುವ ತೇಜಸ್ವಿಯೂ ದಕ್ಷನೂ ಆದಂತಹ ಮಹಾವಿಷ್ಣುವನ್ನ ನೋಡೋದಿಕ್ಕಾಗಿ ವೈಕುಂಠಕ್ಕೆ ಹೋಗ್ತಾರೆ. ಅಲ್ಲಿ ಮಹಾವಿಷ್ಣು ಇರೋದೇ ಇಲ್ಲ. ಆಗ ದೇವತೆಗಳೆಲ್ಲ ತನ್ನ ದಿವ್ಯ ದೃಷ್ಟಿಯಲ್ಲಿ ಮಹಾವಿಷ್ಣು ಎಲ್ಲಿದ್ದಾರೆ ಅಂತ ಗ್ರಹಿಸಿ ಆ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಮಹಾವಿಷ್ಣು ಗಾಢ ನಿದ್ದೆಯಲ್ಲಿ ಮುಳುಗ್ಬಿಟ್ಟಿರ್ತಾರೆ. ದೇವತೆಗಳಿಗೆಲ್ಲ ಇನ್ನೊಂದು ಚಿಂತೆ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಇಷ್ಟು ಗಾಢವಾದ ನಿದ್ರೆಯಲ್ಲಿರೋಂಥವ್ರನ್ನ ಹೇಗೆ ಎಬ್ಸೋದು ಅಂತ. ಆಗ ಇಂದ್ರದೇವ ಬ್ರಹ್ಮದೇವನ ಹತ್ರ ಬಂದು ಹೇಳ್ತಾರೆ, ವಿಧಾತ, ನೀವು ಸೃಷ್ಟಿಕರ್ತರಾದ್ರಿಂದ ಗೆಜ್ಜಲು ಹುಳಗಳನ್ನ ಸೃಷ್ಟಿ ಮಾಡಿ. ಆ ಗೆಜ್ಜಲ ಹುಳುಗಳು ಮಹಾವಿಷ್ಣುವಿನ ತಲೆ ದಿಂಬಾಗಿರ್ತಕ್ಕಂತಹ ಆ ಧನಸ್ಸಿನ ದಾರವನ್ನ ತಿಂದರೆ ಕತ್ತರಿಸುವ ಸಮಯದಲ್ಲಿ ದೊಡ್ಡದಾಗಿ ಶಬ್ದ ಬರುತ್ತೆ. ಆ ಶಬ್ದದಿಂದ ಮಹಾವಿಷ್ಣು ಎಚ್ಚರಗೊಳ್ತಾರೆ ಅಂತ ಹೇಳ್ತಾರೆ. ಬ್ರಹ್ಮದೇವ ಕೂಡ ಸರಿ ಅಂತ ಹೇಳಿ ಗೆಜ್ಜಲ ಹುಳುವನ್ನ ಸೃಷ್ಟಿ ಮಾಡ್ತಾರೆ. ಆ ಗೆಜ್ಜಲ ಹುಳುಗಳಿಗೆ ಆದೇಶ ಕೂಡ ಮಾಡ್ತಾರೆ. ಹೀಗೆ ಮಹಾವಿಷ್ಣು ಮಲಗಿರ್ತಕ್ಕಂತಹ ಶಾಂಘ ಧನಸ್ಸಿನ ಆ ದಾರವನ್ನ ತಿನ್ಬೇಕು ನೀವು ಅಂತ ಹೇಳ್ತಾರೆ. ಗೆಜ್ಜಲ ಹುಳುಗಳು ಭಯದಿಂದ ಬ್ರಹ್ಮದೇವನಿಗೆ ಕೇಳ್ತವೆ, ಬ್ರಹ್ಮದೇವ, ಜಗತ್ಪತಿಯಾದಂತಹ ಮಹಾವಿಷ್ಣುವಿಗೆ ನಿದ್ರಾ ಭಂಗ ಮಾಡಿದ್ರೆ ನಮಗೆ ಪಾಪ ಬರೋದಿಲ್ವೇ ಅಂತ ಕೇಳ್ತಾರೆ. ಕೆಲವು ಮಾಡಬಾರ್ದಂತಹ ಪಾಪ ಕೃತ್ಯಗಳಂತ ಕೆಲವಿದಾವೆ. ಅವುಗಳಲ್ಲಿ ಮುಖ್ಯವಾದವು ನಿದ್ರೆಗೆ ತೊಂದರೆಯುಂಟು ಮಾಡಬಾರ್ದು, ಗಾಢವಾಗಿ ಮಲಗಿರುವಂತವರಿಗೆ ತೊಂದರೆ ಕೊಡಬಾರ್ದು, ದಂಪತಿಗಳನ್ನ ಬೇರೆ ಬೇರೆ ಮಾಡಬಾರ್ದು, ಇನ್ನು ತಾಯಿ ಮಕ್ಕಳನ್ನ ಅಗಲಿಸಬಾರ್ದು ಅಂತ ಹೇಳ್ತಾರೆ. ಈ ಮಾತನ್ನ ಕೇಳಿದ ಬ್ರಹ್ಮದೇವ ಹೇಳ್ತಾರೆ, ಇದೇನು ತಪ್ಪಲ್ಲಪ್ಪ, ನಾವೊಂದು ಮಹಾಯಾಗವನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಆ ವಿಷಯವನ್ನ ಮಹಾವಿಷ್ಣುವಿಗೆ ಹೇಳಬೇಕು ನಾವು. ಆದ್ರೆ ಅವ್ರು ಗಾಢವಾದ ನಿದ್ರೆಯಲ್ಲಿರೋ ಕಾರಣ ನಾವು ಹೇಳಲಿಕ್ಕಾಗೋದಿಲ್ಲ. ಅವ್ರಿಗೆ ಹೇಳದೆ ನಾವು ಯಜ್ಞ ಕೂಡ ಮಾಡೋದಿಕ್ಕಾಗಲ್ಲ. ಯಾಕಂದ್ರೆ ಸರ್ವ ಯಜ್ಞಗಳಿಗೂ ಯಜಮಾನನಾದವನು ಅವನೇ ಅಲ್ವೇ ಮಹಾವಿಷ್ಣು. ಹಾಗಾಗಿ ನೀನೋಗಿ ನಾನು ಹೇಳಿದಂತೆ ಕೆಲಸವನ್ನ ಮಾಡು, ನಿನಗೆ ಯಾವುದೇ ರೀತಿಯ ದೋಷಗಳು ಉಂಟಾಗದ ಹಾಗೆ ನಾನು ನಿನಗೆ ಭರವಸೆಯನ್ನ ಕೊಡ್ತೇನೆ, ಮತ್ತೆ ನಿನಗೊಂದು ವರವನ್ನೂ ಕೂಡ ಕೊಡ್ತೇನೆ. ಏನಂದ್ರೆ ನಾವು ಮಾಡುವಂತಹ ಯಾಗದಲ್ಲಿ ಅಗ್ನಿಗೆ ಆಹುತಿ ಆಗದೆ ಯಜ್ಞಕುಂಡದ ಪಕ್ಕದಲ್ಲಿ ಬಿದ್ದಿರ್ತಕ್ಕಂತಹ ಅವಿಷ್ಯ ಪದಾರ್ಥಗಳನ್ನ ನೀವು ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಇದಕ್ಕೆ ಒಪ್ಪಿದಂತಹ ಗೆದ್ದಲು ಹುಳುಗಳು ಹೋಗಿ ಆ ಧನಸ್ಸಿನ ದಾರವನ್ನ ತಿನ್ನಲು ಪ್ರಾರಂಭ ಮಾಡ್ತವೆ. ಸ್ವಲ್ಪ ಸಮಯದ ನಂತರ
ಮಹತ್ತರವಾದ ಶಬ್ದ ಒಂದು ಕೇಳಿಸುತ್ತೆ. ನೋಡಿದ್ರೆ ದೇವತೆಗಳೆಲ್ಲ ದಿಗ್ಭ್ರಮೆಗೊಳಗಾಗ್ಬಿಡ್ತಾರೆ. ಅಲ್ಲಿ ಏನಾಗಿರುತ್ತೆ ಅಂದ್ರೆ ಮಹಾವಿಷ್ಣುವಿನ ತಲೆ ಕತ್ತರಿಸಿ ಪಕ್ಕದಲ್ಲಿ ಬಿದ್ದಿರುತ್ತೆ. ದೇವತೆಗಳಿಗೆಲ್ಲ ಬಹಳ ದುಃಖಿತರಾಗ್ಬಿಡ್ತಾರೆ. ಈ ಒಂದು ಕೃತ್ಯ ನಡೆದು ಹೋಯ್ತಲ್ಲ, ಏನ್ ಮಾಡ್ಬಿಟ್ವಿ ನಾವು, ಏನ್ ಕೆಲಸ ನಡೆದೋಯ್ತಿಲ್ಲಿ ಅಂದ್ರೆ, ಮಹಾವಿಷ್ಣು ದುಷ್ಟರನ್ನ ಸಂಹಾರ ಮಾಡಿ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥವನೇ ಮಹಾವಿಷ್ಣು, ಸ್ಥಿತಿಕಾರಕ, ರಕ್ಷಣೆ ಮಾಡುವಂತವನು. ಅಂತ ಮಹಾವಿಷ್ಣುವಿಗೆ ಇಂಥ ಘೋರ ಕಾರ್ಯ ನಡೆದೋಯ್ತಲ್ಲ, ಎಂತ ಪಾಪ ಮಾಡ್ಬಿಟ್ವಿ ನಾವು ಅಂತ ದೇವತೆಗಳೆಲ್ಲ ಚಿಂತಾಕ್ರಾಂತರಾಗ್ಬಿಡ್ತಾರೆ. ಆ ಸಮಯದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಸೇರಿ ಆ ಪರಮೇಶ್ವರಿಯನ್ನ ಪ್ರಾರ್ಥಿಸ್ತಾರೆ. ಅವರ ಪ್ರಾರ್ಥನೆಯನ್ನ ಕೇಳಿದಂತಹ ಪರಮೇಶ್ವರಿ ಅಲ್ಲಿ ಪ್ರತ್ಯಕ್ಷಳಾಗ್ತಾಳೆ. ಆಗ ಬ್ರಹ್ಮದೇವ ಹೇಳ್ತಾರೆ, ಅಮ್ಮ, ಈ ಘೋರ ಕೃತ್ಯ ನಡೆದು ಹೋಗಿದೆ ಅಮ್ಮ, ಇದಕ್ಕೇನ್ ಪರಿಹಾರ? ಮಹಾವಿಷ್ಣುವಿಗೆ ಈ ಪರಿಸ್ಥಿತಿ ಬರೋದಿಕ್ ಕಾರಣವಾದ್ರೂ ಏನಮ್ಮ ಅಂತ ಕೇಳಿದಾಗ ಆ ಜಗನ್ಮಾತೆ ಹೇಳ್ತಾಳೆ, ಹಿಂದೆ ಮಹಾಲಕ್ಷ್ಮಿಯ ಶಾಪ ಕೂಡ ಇದೆ. ಅಂದ್ರೆ ಒಂದು ಸಾರಿ ವೈಕುಂಠದಲ್ಲಿ ಲಕ್ಷ್ಮೀ ನಾರಾಯಣರಿಬ್ಬರು ವಿನೋದವಾಡುತ್ತಾ ಮಹಾಲಕ್ಷ್ಮಿಯನ್ನ ನೋಡಿ ಅಚಾನಕ್ಕಾಗಿ ನಕ್ಕು ಬಿಡ್ತಾರೆ ಮಹಾವಿಷ್ಣು. ಇದನ್ನ ನೋಡಿ ಕೋಪಗೊಂಡಂತ ಮಹಾಲಕ್ಷ್ಮಿ, ನನ್ನನ್ನ ಈಯಾಳಿಸ್ತಾ ಇದ್ದೀರಾ ನೀವು, ನನ್ನನ್ನ ಈಯಾಳಿಸಿ ನಕ್ಕ ಕಾರಣ ನಿಮ್ಮ ಶಿರಸ್ಸು ಕತ್ತರಿಸಿ ಬೀಳ್ಲಿ ಅಂತ ಶಾಪ ಕೊಟ್ಬಿಡ್ತಾಳೆ. ಆ ಒಂದು ಶಾಪವೂ ಇರುತ್ತೆ. ಮತ್ತೆ ಹಿಂದೆ ಹಯಗ್ರೀವನೆಂಬ ಒಬ್ಬ ರಾಕ್ಷಸ ನನ್ನನ್ನ ಕುರಿತು ತಪಸ್ಸನ್ನ ಮಾಡಿದ್ದ. ಅವನಿಗೆ ನಾನು ಪ್ರತ್ಯಕ್ಷಳಾದಾಗ ಏನು ವರ ಬೇಕು ಕೇಳು ಅಂತ ಹೇಳಿದ್ದೆ. ಆಗ ಅವನ್ ಕೇಳಿದ್ದ, ನನಗೆ ಮೃತ್ಯುವೇ ಭಾರದ ವರವನ್ನ ಕೊಡು ಅಂತ ಕೇಳಿದ್ದ. ಅದು ಹೇಗ್ ಸಾಧ್ಯ? ಹುಟ್ಟಿದ ಪ್ರತಿ ಜೀವಿಯೂ ಮರಣಿಸಲೇಬೇಕು. ಹಾಗಾಗಿ ನೀನ್ ಬೇರೆ ವರವನ್ನಾದ್ರೂ ಕೇಳು ಅಂತ ಹೇಳಿದೆ. ಆಗ ಹಯಗ್ರೀವ ರಾಕ್ಷಸ, ನನ್ನ ರೂಪದವನಿಂದಲೇ ನನಗೆ ಮರಣ ಬರುವಂತೆ ಅನುಗ್ರಹಿಸು ಅಂತ ವರ ಕೇಳಿರ್ತಾನೆ. ಆದ ಕಾರಣ ನೀವು ಚಿಂತಿಸುವ ಅವಶ್ಯಕತೆ ಇಲ್ಲ, ಇದರಿಂದ ರಾಕ್ಷಸನ ಸಂಹಾರ ಆಗುತ್ತೆ, ಲೋಕ ಕಲ್ಯಾಣವಾಗುತ್ತೆ ಅಂತ ಹೇಳಿ ಆ ಕುದುರೆಯ ಶಿರಸ್ಸನ್ನ ತಂದು ಮಹಾವಿಷ್ಣುವಿಗೆ ಜೋಡಿಸಿ, ಆಗ ಮಹಾವಿಷ್ಣುವು ಹಯಗ್ರೀವ ರೂಪಿಯಾಗಿ ಹಯಗ್ರೀವನೆಂಬ ರಾಕ್ಷಸನನ್ನ ಸಂಹಾರ ಮಾಡ್ತಾನೆ ಅಂತ ಹೇಳಿ ಜಗನ್ಮಾತೆ ಅಲ್ಲಿಂದ ಅಂತರ್ಧಾನಳಾಗ್ತಾಳೆ. ಆಗ ದೇವಾದಿ ದೇವತೆಗಳೆಲ್ಲರೂ ಆ ಕುದುರೆಯ ಶಿರಸ್ಸನ್ನ ಜೋಡಿಸ್ತಾ ಇದ್ದಾಗ್ಲೇನೆ ಆ ತೇಜೋರೂಪಿಯಾದಂತಹ ಮಹಾವಿಷ್ಣು ಹಯಗ್ರೀವನಾಗಿ ಪ್ರಕಾಶವಂತವಾಗಿ ಕಂಗೊಳಿಸ್ತಾ ಇರ್ತಾರೆ. ಆ ರೂಪವನ್ನ ಪಡೆದು ಹಯಗ್ರೀವನೆಂಬ ರಾಕ್ಷಸನನ್ನ ಸಂಹಾರ ಮಾಡ್ತಾರೆ. ಇದು ದೇವಿ ಭಾಗವತ ಮಹಾಪುರಾಣದಲ್ಲಿ ಹೇಳಿರ್ತಕ್ಕಂಥ ಹಯಗ್ರೀವ ಅವತಾರದ ಕಥೆಯಾಗಿರುತ್ತೆ. ಮುಂದೆ ಅಗಸ್ತ್ಯರು ಯಾರು, ಅವರ ಜನ್ಮ ಹೇಗಾಯ್ತು ಅನ್ನೋದನ್ನ ನೋಡೋಣ.